ಹಾಯ್ ನನ್ನ ಎಲ್ಲ ಬ್ಯಾಚುಲರ್ ಫ್ರೆಂಡ್ಸ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾನು ನಿಮಗೆ ಸಂಕ್ರಾಂತಿ ಸ್ಪೆಷಲ್ಗೋಸ್ಕರ ಯಾವ ಥರ ಕೀರ್ ಮಾಡೋದು ಬ್ಯಾಚುಲರ್ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತಿದ್ದೀನಿ. ಬ್ಯಾಚುಲರ್ ಸ್ಟೈಲ್ ಕೀರ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿಕಾಯಿ ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ ಶೇವಿಗೆ ತೊಗೊಂಡಿದ್ದೀನಿ. 1 ಕಪ್ ಶೇವಿಗೆಗೆ 1/2 ಕಪ್ ಶುಗರ್ ತೊಗೊಂಡಿದ್ದೀನಿ. ಮತ್ತು ತುಪ್ಪ ತೊಗೊಂಡಿದ್ದೀನಿ, ಪ್ಯೂರ್ ತುಪ್ಪ, ಮತ್ತು 1/2 ಲೀಟರ್ ಮಿಲ್ಕ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಬಾಣಲಿಯಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡ್ಕೊಂಡಿದ್ದೀವಿ. ಇವಾಗ ಇದನ್ನು ಹೊರಗಡೆ ತೆಗೆದಿಟ್ಕೊಳ್ಳೋಣ. ಸೊ ಇವಾಗ ಹುರಿದಿರೋದನ್ನು ನಾವು ಸೈಡಿಗೆ ತೆಗೆದಿಟ್ಕೊಂಡು ಮತ್ತೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಆ್ಯಡ್ ಮಾಡಿರೋ ತುಪ್ಪಕ್ಕೆ ಇವಾಗ ಶಾವಿಗೆಯನ್ನು ಹಾಕ್ಕೊಂಡು ಅದನ್ನು ಹುರ್ಕೊತೀನಿ. ಇವಾಗ ನೋಡೋಣ, ಇದು ಫ್ರೈ ಆಗಿದೆ. ಫ್ರೈ ಆಗಿರೋ ಶಾವಿಗೆಯನ್ನು ಬೇರೆ ಕಡೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಎಲ್ಲ ಶೇವಿಗೆಯನ್ನು ಹುರ್ಕೊಂಡಾಗಿದೆ. ಸೊ ಹುರ್ಕೊಂಡಿರೋದಕ್ಕೆ ನಾನು ತಗೊಂಡಿರ್ತಕ್ಕಂಥ 1/2 ಲೀಟರ್ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಲೋ ಸ್ಲೀಮಲ್ಲಿ ಇಟ್ಕೊಂಡು ಹಾಲು ಕಾಯುವವರೆಗೂ ಬಿಡ್ತೀನಿ. ಇವಾಗ ಹಾಲು ಕಾಯ್ತಾ ಇದೆ. ಸೊ ಕುದೀತಾ ಇರೋ ಹಾಲಿಗೆ ನಾನು ತಗೊಂಡಿರ್ತಕ್ಕಂಥ ಏಲಕ್ಕಿಯನ್ನು ಪೀಸ್ ಮಾಡಿ ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಹುರಿದಿಟ್ಕೊಂಡಿರ್ತಕ್ಕಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಲು ಕುದೀತಾ ಇದೆ. ಹಾಲು ಕುದೀತಾ ಇರೋದ್ರಿಂದ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ಶಾವಿಗೆಯನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಧಾನಕ್ಕೆ. ನೀವು ಮೊದಲೇ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಶಾವಿಗೆ ಬೇಯೋದಕ್ಕೆ ಕರೆಕ್ಟಾಗಿ ಆಗೋದಿಲ್ಲ. ಸೊ ಮೊದಲು ಶಾವಿಗೆಯನ್ನು ಮಿಕ್ಸ್ ಮಾಡಿಕೊಂಡು ಶಾವಿಗೆ ಸ್ವಲ್ಪ ಬೆಂದ ನಂತರ ಆಮೇಲೆ ಶುಗರ್ನ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ನೀರು ಕುದ್ದು ಬರ್ತಾ ಇದೆ. ಸೊ ನಾವು ನೋಡ್ತಿದ್ದೀವಿ ಶಾವಿಗೆ ಕೂಡ ಸ್ವಲ್ಪ ಬೆಂದಿದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಹಾಲು ಕುದೀತಾ ಇದ್ದಂಗೆ ನಾನು ತಗೊಂಡಿರ್ತಕ್ಕಂಥ ಶುಗರನ್ನ ಅದಕ್ಕೆ ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊತಿದ್ದೀನಿ. 3/4 ಕಪ್ ಶಾವಿಗೆಗೆ ನಾನು ತಗೊಂಡಿರೋದು 1/2 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ರೌಂಡು ತಿರುಗ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕೀರು ಆಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಇದನ್ನು ಕುದಿಸ್ಕೊಂಡು ಬೆಂದಿದೆ ಅಂದಾಗ ತೆಗೆದಿಟ್ಕೊಂಡ್ಬಿಡೋಣ. ನೋಡ್ತಿದ್ದಾರಲ್ಲ ಎಲ್ಲ ಬ್ಯಾಚುಲರ್ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಹಾಲು ಕೀರು ರೆಡಿಯಾಗಿದೆ. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಹಾಲು ಕೀರನ್ನ. ಹೀಗೆ ನೋಡ್ತಾ ಇರಿ. ಬ್ಯಾಚುಲರ್ಸ್ ಕಿಚನ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.